ನಮಸ್ಕಾರ ಸ್ನೇಹಿತರೆ, ಕ್ವಿಜ್ ಕಿಂಗ್ಡಮ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ಕೇಳಿದ್ದೇನೆ. ಆ ಪ್ರಶ್ನೋತ್ತರಗಳಿಗೆ ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಿನ್ನೆ ಒಂದು ಚಾಲೆಂಜಿಂಗ್ ಪ್ರಶ್ನೆ ಕೇಳಿದ್ದೆ. ಆ ಚಾಲೆಂಜಿಂಗ್ ಪ್ರಶ್ನೆ ಏನೆಂದರೆ, ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿ ಬರೆಯಲ್ಪಟ್ಟಿದೆ? ಅದಕ್ಕೆ ಸರಿಯಾದ ಉತ್ತರ ಬ್ರಾಹ್ಮಿ ಲಿಪಿ. ಎಲ್ಲರೂ ಉತ್ತರ ಕೊಟ್ಟಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಕ್ವಿಝನ್ನು ಆರಂಭಿಸೋಣ. ಪ್ರಶ್ನೆ 1. 1 kg ಹತ್ತಿ ಮತ್ತು 1 kg ಕಬ್ಬಿಣ ಯಾವುದು ಹೆಚ್ಚು ತೂಕ? ಆಪ್ಷನ್ ನೋಡುವ. ಆಪ್ಷನ್ ಎ ಹತ್ತಿ, ಆಪ್ಷನ್ ಬಿ ಕಬ್ಬಿಣ, ಆಪ್ಷನ್ ಸಿ ಎರಡೂ ಸಮಾನ, ಆಪ್ಷನ್ ಡಿ ಹೇಳಲು ಸಾಧ್ಯವಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಎರಡೂ ಸಮಾನ ತೂಕವನ್ನು ಹೊಂದಿರುತ್ತದೆ. ಪ್ರಶ್ನೆ 2. ಒಂದು ತಿಂಗಳಲ್ಲಿ 28 ದಿನಗಳಿರುವ ತಿಂಗಳು ಎಷ್ಟು? ಆಪ್ಷನ್ ನೋಡುವ. ಆಪ್ಷನ್ ಎ 1, ಆಪ್ಷನ್ ಬಿ 8, ಆಪ್ಷನ್ ಸಿ 6, ಆಪ್ಷನ್ ಡಿ 12. ಸರಿಯಾದ ಉತ್ತರ ಆಪ್ಷನ್ ಡಿ 12 ತಿಂಗಳುಗಳು. ಪ್ರಶ್ನೆ 3. ನಿಮ್ಮ ಬಳಿ 5 ಸೇಬುಗಳಿವೆ. ಅದರಲ್ಲಿ 2 ಸೇಬು ತೆಗೆದುಕೊಂಡರೆ ನಿಮ್ಮ ಬಳಿ ಎಷ್ಟು ಸೇಬುಗಳು ಇರುತ್ತವೆ? ಆಪ್ಷನ್ ನೋಡುವ. ಆಪ್ಷನ್ ಎ 3, ಆಪ್ಷನ್ ಬಿ 2, ಆಪ್ಷನ್ ಸಿ 5, ಆಪ್ಷನ್ ಡಿ 1. ಸರಿಯಾದ ಉತ್ತರ ಆಪ್ಷನ್ ಎ 3 ಸೇಬುಗಳು ನನ್ನ ಬಳಿ ಇರುತ್ತವೆ. ಪ್ರಶ್ನೆ 4. ಒಂದು ಕೋಳಿ ದಿನಕ್ಕೆ 1 ಮೊಟ್ಟೆ ಇಡುತ್ತದೆ. 10 ಕೋಳಿಗಳು 10 ದಿನಗಳಲ್ಲಿ ಎಷ್ಟು ಮೊಟ್ಟೆ ಇಡುತ್ತವೆ? ಆಪ್ಷನ್ ನಿಮ್ಮ ಮುಂದೆ. ಆಪ್ಷನ್ ಎ 10, ಆಪ್ಷನ್ ಬಿ 50, ಆಪ್ಷನ್ ಸಿ 100, ಆಪ್ಷನ್ ಡಿ 20. ಸರಿಯಾದ ಉತ್ತರ 10 ಕೋಳಿಗಳು 10 ದಿನಗಳಲ್ಲಿ 100 ಮೊಟ್ಟೆಯನ್ನು ಇಡುತ್ತವೆ. ಉತ್ತರ ಆಪ್ಷನ್ ಸಿ 100. ಪ್ರಶ್ನೆ 5. 2 ತಂದೆ ಮತ್ತು 2 ಮಗ ಮೀನು ಹಿಡಿಯಲು ಹೋದರು. ಅವರು 3 ಮೀನು ಹಿಡಿದರು. ಪ್ರತಿಯೊಬ್ಬರಿಗೂ 1 ಮೀನು ಸಿಕ್ಕಿತು. ಇದು ಹೇಗೆ ಸಾಧ್ಯ? ಈ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಇನ್ನೊಂದು ಸಲ ಕೇಳ್ತೀನಿ. 2 ತಂದೆ ಮತ್ತು 2 ಮಗ ಮೀನು ಹಿಡಿಯಲು ಹೋದರು. ಅವರು 3 ಮೀನು ಹಿಡಿದರು. ಪ್ರತಿಯೊಬ್ಬರಿಗೆ 1 ಮೀನು ಸಿಕ್ಕಿತು. ಇದು ಹೇಗೆ ಸಾಧ್ಯ? ಆಪ್ಷನ್ ನೋಡುವ. ಆಪ್ಷನ್ ಎ 4 ಜನ ಇದ್ದರು, ಆಪ್ಷನ್ ಬಿ 3 ಜನ ಇದ್ದರು, ಆಪ್ಷನ್ ಸಿ 2 ಜನ ಇದ್ದರು, ಆಪ್ಷನ್ ಡಿ 5 ಜನ ಇದ್ದರು. ಸರಿಯಾದ ಉತ್ತರ ಆಪ್ಷನ್ ಬಿ 3 ಜನ ಇದ್ದರು. ಹೇಗಂದರೆ ತಾತನ ಮಗ, ಮಗನ ಮಗ. 6ನೆಯ ಪ್ರಶ್ನೆ. ನಿಮ್ಮ ತಂದೆಯ ಸಹೋದರನ ಮಗ ನಿಮಗೆ ಏನು ಆಗುತ್ತಾನೆ? ಆಪ್ಷನ್ ನೋಡುವ. ಆಪ್ಷನ್
ಎ ಅಣ್ಣ, ಆಪ್ಷನ್ ಬಿ ತಮ್ಮ, ಆಪ್ಷನ್ ಸಿ ಕಸಿನ್, ಆಪ್ಷನ್ ಡಿ ಮಾವ. ಸರಿಯಾದ ಉತ್ತರ ಆಪ್ಷನ್ ಸಿ ಕಸಿನ್. ತಂದೆಯ ಸಹೋದರನ ಮಗ ನಮಗೆ ಕಸಿನ್ ಆಗುತ್ತಾನೆ. ಪ್ರಶ್ನೆ 7. 100ರಲ್ಲಿ ಅರ್ಧವನ್ನು ತೆಗೆದು ಅದಕ್ಕೆ 10 ಸೇರಿಸಿದರೆ ಉತ್ತರ ಎಷ್ಟು? ಆಪ್ಷನ್ ನೋಡುವ. ಆಪ್ಷನ್ ಎ 60, ಆಪ್ಷನ್ ಬಿ 50, ಆಪ್ಷನ್ ಸಿ 40, ಆಪ್ಷನ್ ಡಿ 70. ಸರಿಯಾದ ಉತ್ತರ ಆಪ್ಷನ್ ಎ 60 ಆಗಿರುತ್ತದೆ. ಪ್ರಶ್ನೆ 8. ಒಬ್ಬ ವ್ಯಕ್ತಿ ಸೋಮವಾರ ಹುಟ್ಟಿ ಮಂಗಳವಾರ ಸತ್ತನು. ಇದು ಹೇಗೆ ಸಾಧ್ಯ? ಆಪ್ಷನ್ ಎ ಅದು ಕನಸು, ಆಪ್ಷನ್ ಬಿ ಊರಿನ ಹೆಸರು, ಆಪ್ಷನ್ ಸಿ ತಪ್ಪು ಮಾಹಿತಿ, ಆಪ್ಷನ್ ಡಿ ಸಾಧ್ಯವಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಅದು ಊರಿನ ಹೆಸರು. ಸೋಮವಾರ ಎಂಬ ಊರಿನಲ್ಲಿ ಆ ವ್ಯಕ್ತಿ ಹುಟ್ಟಿ ಮಂಗಳವಾರ ಎಂಬ ಊರಿನಲ್ಲಿ ಆ ವ್ಯಕ್ತಿ ಸತ್ತನು. ಮುಂದಿನ ಪ್ರಶ್ನೆ 9ನೆಯ ಪ್ರಶ್ನೆ. ಒಂದು ಕೋಳಿ ಮನೆಯ ಮೇಲ್ಛಾವಣಿಯಲ್ಲಿ ಮೊಟ್ಟೆ ಇಟ್ಟರೆ ಅದು ಯಾವ ಕಡೆ ಬೀಳುತ್ತದೆ? ಆಪ್ಷನ್ ಎ ಎಡಕ್ಕೆ, ಆಪ್ಷನ್ ಬಿ ಬಲಕ್ಕೆ, ಆಪ್ಷನ್ ಸಿ ಕೆಳಗೆ, ಆಪ್ಷನ್ ಡಿ ಬೀಳುವುದಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಬೀಳುವುದಿಲ್ಲ. ಏಕೆಂದರೆ ಕೋಳಿ ಮನೆಯ ಮೇಲೆ ಮೊಟ್ಟೆ ಇಡುವುದಿಲ್ಲ. ಮುಂದಿನ ಪ್ರಶ್ನೆ 10ನೆಯ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆಯಾಗಿರುತ್ತದೆ. ಪ್ರಶ್ನೆ ನೋಡ್ಕೊಂಬರುವ. ಒಂದು ಬಾಟಲಿಯಲ್ಲಿ 10 ಮೀನುಗಳಿವೆ. ಅದರಲ್ಲಿ 2 ಸತ್ತು ಹೋದವು. ಈಗ ಬಾಟಲಿಯಲ್ಲಿ ಎಷ್ಟು ಮೀನುಗಳಿವೆ? ಸರಿಯಾದ ಉತ್ತರ ಆಪ್ಷನ್ ಸಿ 10. ಅದು ಹೇಗಂದರೆ ಬಾಟಲಿಯಲ್ಲಿರುವ 10 ಮೀನುಗಳಲ್ಲಿ 2 ಸತ್ತರೆ ಸತ್ತ ಮೀನು ಕೂಡ ಬಾಟಲಿಯಲ್ಲೇ ಇರುತ್ತದೆ. ಹಾಗಾಗಿ ಒಟ್ಟು ಮೀನುಗಳ ಸಂಖ್ಯೆ 10 ಆಗಿರುತ್ತದೆ. ಮುಂದಿನ ಪ್ರಶ್ನೆ ಚಾಲೆಂಜಿಂಗ್ ಪ್ರಶ್ನೆಯಾಗಿರುತ್ತದೆ. ಚಾಲೆಂಜಿಂಗ್ ಪ್ರಶ್ನೆ. ಒಂದು ಟ್ರಕ್ ಡ್ರೈವರ್ ತಪ್ಪು ದಿಕ್ಕಿನಲ್ಲಿ ಒನ್ ವೇ ರಸ್ತೆಯಲ್ಲಿ ಹೋಗುತ್ತಿದ್ದಾನೆ. ಪೊಲೀಸ್ ಅವನನ್ನು ನಿಲ್ಲಿಸಲಿಲ್ಲ. ಏಕೆ? ಪ್ರಶ್ನೆ ಇನ್ನೊಮ್ಮೆ. ಒಂದು ಟ್ರಕ್ ಡ್ರೈವರ್ ತಪ್ಪು ದಿಕ್ಕಿನಲ್ಲಿ ಒನ್ ವೇ ರಸ್ತೆಯಲ್ಲಿ ಹೋಗುತ್ತಿದ್ದಾನೆ. ಪೊಲೀಸ್ ಅವನನ್ನು ನಿಲ್ಲಿಸಲಿಲ್ಲ. ಏಕೆ? ಆಪ್ಷನ್ ನಿಮ್ಮ ಮುಂದೆ. ಆಪ್ಷನ್ ಎ ಪೊಲೀಸ್ ನೋಡಲಿಲ್ಲ, ಆಪ್ಷನ್ ಬಿ ಟ್ರಕ್ ಖಾಲಿ ಇತ್ತು, ಆಪ್ಷನ್ ಸಿ ಅವನು ನಡೆದುಕೊಂಡು ಹೋಗುತ್ತಿದ್ದ, ಆಪ್ಷನ್ ಡಿ ರಾತ್ರಿ ಸಮಯ. ವೀಕ್ಷಕರೇ, ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ. ಇಷ್ಟರವರೆಗೆ ಈ ವಿಡಿಯೋವನ್ನು ತಾಳ್ಮೆಯಿಂದ ನೋಡಿದ್ದಕ್ಕಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದ ಹೇಳುತ್ತಿದ್ದೇನೆ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಅದೇ ರೀತಿ ಕ್ವಿಜ್ ಕಿಂಗ್ಡಮ್ ಚಾನೆಲನ್ನು ನೀವು ಮೊದಲನೇ ಬಾರಿಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕೊಟ್ಟಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ.
ನಾನು ಹಾಕುವ ಕ್ವಿಜ್ ವಿಡಿಯೋದ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ಕ್ವಿಜ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.